ದೃಢತೆಗಾಗಿ ಪುನಃ ಹೇಳ್ತಾ ಇದ್ದೇನೆ. ಸುರತ್ ಕಲ್ ಎಂಬ ಹೆಸರಿನಲ್ಲೇ ಒಂದು ಕಲಾ ಪ್ರಪಂಚದ ಧ್ವನಿ ಇದೆ ಅಂತ ಹೇಳಿದ್ದೇನೆ. ಸುರತ ಕಲಾ, ಭಾರತ ಕಲಾ ಇದ್ದ ಹಾಗೆ ಸುರತ ಕಲಾ. ಭಾರತ ಅಂದರೆ ಜ್ಞಾನದಲ್ಲೇ ರತರಾಗಿರುವವರು ಭಾರತರು ಅಂತ. ಅದೇ ರೀತಿ ಒಳ್ಳೆಯದರಲ್ಲೇ ರತರಾಗಿರತಕ್ಕಂತಹ ಕಲಾ ಪ್ರಪಂಚವನ್ನು ಬೆಳೆಸತಕ್ಕಂಥ ಮನೋಭಾವವಿರುವಂತಹ ಸುರತ್ಕಲ್ಲಿನ ಮಹನೀಯರು. ಗೋವಿಂದ ದಾಸ ಎಂಬಲ್ಲಿಯೂ ಕಲಾ ಪ್ರಪಂಚದ ಧ್ವನಿಯುಂಟು. ದಾಸ ಪರಂಪರೆ ಇಡೀ ನಮ್ಮ ಕಲಾ ಪ್ರಪಂಚವನ್ನು, ಕೀರ್ತನಾ ಪ್ರಪಂಚವನ್ನು ಬೆಳೆಸಿದ್ದು ದಾಸ ಪರಂಪರೆ. ಹಾಗಾಗಿ ಶ್ರೀ ಗೋವಿಂದನ ದಯವಾಗುವಂದದಿ ಎಲ್ಲವೂ ಆ ಗೋವಿಂದನಿಗೆ ಸಮರ್ಪಣೆಯಾಗಬೇಕೆಂಬ ದೃಷ್ಟಿಯಿಂದ ಅದರಲ್ಲಿಯೂ ಕೂಡ ಒಂದು ಕಲಾ ಪ್ರಪಂಚದ ಧ್ವನಿ ಇದೆ. ಅಂತಹ ಉತ್ತಮವಾದ ವೇದಿಕೆ ಇದು. ವೇದಿಕೆ ಅಂದರೆ ಅದು ವೇದಗಳು ಎಲ್ಲಿಯೂ ರಾರಾಜಿಸ್ತದದು ವೇದಿಕೆ. ಹಾಗಾಗಿ ವೇದದ ಸಂದೇಶಗಳೆಲ್ಲವೂ ಈ ವೇದಿಕೆಯಲ್ಲಿ ರಾಜಿಸುವುದರಿಂದ ಇದು ಉತ್ತಮ ವೇದಿಕೆ ಅಂತ ನಾನು ಆಲೋಚಿಸುತ್ತಾ, ಸಂಸ್ಮರಣೆ ಮಾಡುವುದು ನೋಡಿ. ಸ್ಮರಣ ಎಂಬ ಶಬ್ದದಲ್ಲಿ ಮರಣ ಇದೆ. ಸ್ಮರಣೆ ಎಂಬ ಶಬ್ದದಲ್ಲಿ ಮರಣ ಇದೆ. ಯಾವುದು ಒಳ್ಳೆಯದಾದಂತಹ ಮರಣವನ್ನು ಎಲ್ಲರೂ ಅಭಿಲಷಿಸಬೇಕು. ಮರಣವೆಂಬುದು ಜೀವನಕ್ಕೆ ಅವಭೃತ ಅಂತ, ಕೊನೆ ಅಂತ. ಅದು ಒಳ್ಳೆಯವರ ಮರಣ ಆದರೆ ಅದು ಸಂಸ್ಮರಣೆಗೆ ಗುರಿಯಾಗ್ತದೆ. ಹಾಗಾಗಿ ಸಂಸ್ಮರಣೆ ಅಂದರೆ ಅವರ ಇಡೀ ಜೀವನದ ಒಳ್ಳೆತನಗಳು, ಅದು ನಮಗಂತಹ ಉತ್ತಮ ವ್ಯಕ್ತಿಯ ಇವತ್ತು ಸಂಸ್ಮರಣೆ ಆದದ್ರಿಂದ ಅದು ಒಂದು ಉತ್ತಮವಾದ ಸಂಸ್ಮರಣೆ. ಅಗರಿ ಪ್ರಶಸ್ತಿಯ ಈ ಸನ್ಮಾನದೊಂದಿಗೆ ಪ್ರತಿಷ್ಠಾನದಿಂದ 35,000 ರೂಪಾಯಿಯನ್ನು ಅವರಿಗೆ 35,000 ರೂಪಾಯಿಯನ್ನು ಸಮರ್ಪಿಸಲಿಕ್ಕಿದ್ದೇವೆ. ಸಾಂಸ್ಕೃತಿಕ ಪ್ರತಿಷ್ಠಾನ ಕಾಸರಗೋಡು ಇವರಿಗೆ ನೀಡಲಿಕ್ಕಿದ್ದೇವೆ. ಟಿವಿ 65 ಇಂಚು ಟಿವಿ. ನಿತ್ಯ ಅಲ್ಲಿ ಬಂದವರಿಗೆ ಎಕ್ಸಿಬಿಷನ್ ಅಲ್ಲಿ ನೋಡಲಿಕ್ಕೆ ಒಂದು ವಿಶೇಷವಾದಂತಹ ಅವಕಾಶವನ್ನು ಮಾಡುವಂತ ವಿಷಯ. ಎಲ್ಲರ ನೀಡಲಿಕ್ಕೆ ಇಟ್ಕೊಳ್ಳಿ. ಪ್ರತಿಯೊಬ್ಬ ಕಲಾವಿದರು ಮುನ್ನಡೆಯುವವರು. ಅಂತಹ ಆ ಹಿರಿಯರ ಹೆಸರಿನಲ್ಲಿ ನಮಗೆ ಇವತ್ತು ಪ್ರಶಸ್ತಿ ಸಂದಿದೆ ಸಿರಿಬಾಗಿಲು ಪ್ರತಿಷ್ಠಾನಕ್ಕೆ. ಸಿರಿಬಾಗಿಲು ಪ್ರತಿಷ್ಠಾನದ ಹಲವಾರು ಯೋಜನೆಗಳು, ಯಕ್ಷಗಾನದ ಬೃಹತ್ ಅಧ್ಯಯನಕ್ಕಾಗಿ ಬೃಹತ್ ಸಾಂಸ್ಕೃತಿಕ ಭವನ, ಈಗಾಗಲೇ 2.5 ಕೋಟಿ ರೂ ಮಿಕ್ಕಿದಂತಹ ಆ ಭವನದಲ್ಲಿ ಯಕ್ಷಗಾನ ಮ್ಯೂಸಿಯಂ ಇದೆಲ್ಲ ಎಲ್ಲವನ್ನು ಆಯೋಜಿಸಿದ್ದೇವೆ. ಮರೆಯಲಾಗದ ಮಹಾನುಭಾವರು ಎಂಬ ಕೀರ್ತಿಶೇಷರ ಸಂಸ್ಮರಣೆ ನಮ್ಮಲ್ಲಿ ನಡೆದಿತ್ತು. ಆರಂಭಿಸಿದ್ದೇ ನಾವು ಅಗರಿ ಶ್ರೀನಿವಾಸ ಭಾಗವತರಿಂದ. ಆ ಸಂಸ್ಮರಣಾ ಕಾರ್ಯಕ್ರಮ 300ಕ್ಕಿಂತಲೂ ಮಿಕ್ಕಿ ನಡೆದು ಮರೆಯಲಾಗದ ಮಹಾನುಭಾವರು ಎಂಬ 4 ಸಂಪುಟಗಳನ್ನು ಪ್ರತಿಷ್ಠಾನ ಹೊರತಂದಿದೆ. ಅಲ್ಲದೆ 330ಕ್ಕೂ ಹೆಚ್ಚು ಕೀರ್ತಿಶೇಷರ ಕಲಾವಿದರುಗಳ ಭಾವಚಿತ್ರವನ್ನು ಪ್ರತಿಷ್ಠಾನದಲ್ಲಿ ದಾಖಲೆಯಾಗಿರಿಸಿದ್ದೇವೆ.